ಹಾಯ್ ಹಲೋ ಫ್ರೆಂಡ್ಸ್, ಅಗ್ರಿ ಫಾರ್ಮರ್ಸ್ ಸ್ಟೂಡೆಂಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನಮ್ಮ ಈ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ನಿಮಗೆಲ್ಲ ಮತ್ತೊಮ್ಮೆ ನನ್ನ ಸ್ವಾಗತಗಳನ್ನು ತಿಳಿಸ್ತಾ, ಮೊದಲಿಗೆ ಫ್ರೆಂಡ್ಸ್, ನಮ್ಮ ಚಾನಲ್ ಯಾರು ವಿಸಿಟ್ ಮಾಡ್ತಿದ್ದಾರೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಪೂರ್ತಿ ವೀಡಿಯೋ ಆದಮೇಲೆ ಇಷ್ಟ ಆದರೆ ಇದೇ ಥರ ಅಪ್ಡೇಟ್ಸ್ ಬೇಕು, ನಾವು ಒಳ್ಳೆ ಅಪ್ಡೇಟ್ಸ್ ಕಂಟೆಂಟ್ಗಳನ್ನ ಕೊಡ್ತೀವಿ ಅಂತ ನಮ್ಮ ಮೇಲೆ ನಂಬಿಕೆ ಇಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮೊದಲಿಗೆ ಎಲ್ಲರಿಗೂ ಗುಡ್ ಈವ್ನಿಂಗ್ ಹೇಳ್ತೀನಿ ಫ್ರೆಂಡ್ಸ್. ನನ್ನ ಒಂದು ಅನಿಸಿಕೆ ಏನಂದರೆ, ನೀವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದಿದ್ದೀರಾ. ಆ ಎಕ್ಸಾಮ್ ಎಲ್ಲ ಯೂನಿವರ್ಸಿಟಿ, US ಧಾರವಾಡ ಆಗಿರ್ಬೋದು, US ಬ್ಯಾಂಗ್ಳೂರು ಆಗಿರ್ಬೋದು, US ಶಿವಮೊಗ್ಗ, ಬೀದರು, ಈ ಥರ ಬಾಗಲಕೋಟೆ, ಈ ಎಲ್ಲ ನೀವು ಎಲ್ಲೆಲ್ಲಿ ಬರ್ತೀರೋ ಎಲ್ಲ ಸೆಂಟ್ರದಕ್ಕೆ ಆನ್ಸರ್ ಬಿಟ್ಟಿದ್ದೀನಿ. ನೀವು ಅನ್ಬೋದು, ಎಲ್ಲ ಕೇಳ್ತಿದ್ರು ಒಬ್ಬರು ಕಮೆಂಟ್ ಬಾಕ್ಸಲ್ಲಿ. UAS ಅಂದರೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸ್, ಅದು ಬೆಂಗಳೂರಲ್ಲಿದ್ದರೆ ಬೆಂಗಳೂರು, ಈ ಥರ ಶಿವಮೊಗ್ಗ ಈ ಥರ ಇರುತ್ತೆ. ಇವಾಗ ಹಾರ್ಟಿಕಲ್ಚರ್ ಕಾಲೇಜ್, ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರ್ ಕಾಲೇಜಸ್ ಧಾರವಾಡ, ಬಾಗಲಕೋಟೆ ಫ್ರೆಂಡ್ಸ್. ಓಕೆ, ನೀವು ಅಪ್ಕಮಿಂಗ್ ನನ್ನ ಒಂದು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ. ನಮ್ಮ ಚಾನಲ್ನಲ್ಲಿ ನೀವು ವೀಡಿಯೋಸ್ ನೋಡಿರ್ತೀರಾ, ಕ್ವಿಝ್ ಅಟೆಂಡ್ ಮಾಡಿರ್ತೀರಾ, ಮತ್ತು ಶಾರ್ಟ್ಸ್ಗಳು ನೋಡಿರ್ತೀರಾ. ನನಗೆ ಸ್ವಲ್ಪ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ಸ್ ಹೇಳಿದ್ದೇನೆಂದರೆ, ಸರ್ ನಿಮ್ಮಿಂದ ನಿಮ್ಮಿಂದ ಒಂದು 160 190 ಹತ್ತತ್ರ ಮಾರ್ಕ್ಸ್ ಎಲ್ಲ ಕ್ವಶನ್ಸು ಕೇಳಿದರು ಅಂತ ನಾನು ಭಾವಿಸ್ತೀನಿ. ಒಂದೆರಡು ಇಲ್ಲ ಒಂದು 4 ತಪ್ಪು ಕೊಟ್ಟಿಲ್ಲಂತ ಇರ್ಬೋದು ಒಂದೊಂದು ಯೂನಿವರ್ಸಿಟಿ, ಒಂದು ನಿಮ್ಮ ಒಂದು ಸಬ್ ಕ್ಯಾಂಪಸ್ಗಳಲ್ಲಿ. ಅದು ನನ್ನ ತೊಂದರೆ ಅನ್ಕೋತೀನಿ, ಅದು ನನ್ನ ತಪ್ಪಿದೆ. ಬಟ್ ನಾನು ಇನ್ನೂ ಕವರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಇವಾಗ ಈ ವಿಷಯ ಮೊದಲಿಗೆ ಬಂದೋದಾದರೆ, ನೀವೆಲ್ಲ ಕೀ ಆನ್ಸರ್ಸ್ನ ಚೆಕ್ ಮಾಡಬೇಕು. ಯಾಕೆ ಚೆಕ್ ಮಾಡಬೇಕಂದ್ರೆ, ನೀವು OMR ಶೀಟ್ ಕೊಟ್ಟಿರ್ತಾರಲ್ಲ, ಅಲ್ಲಿ ತಪ್ಪಾದಾಗ ನೀವು KEAಗೆ ಇಮೇಲ್ ಮಾಡ್ಬೋದು, ನಿಮಗೆ ಜಾಸ್ತಿ ಮಾರ್ಕ್ಸ್ ಇತ್ತು, ಕಡಿಮೆ ಮಾರ್ಕ್ಸ್ ಕೊಟ್ಟಿರೋದಂತ. ಅದೇ ಉದ್ದೇಶಕ್ಕೋಸ್ಕರ ನೀವು ಕೀ ಆನ್ಸರ್ನ ಚೆಕ್ ಮಾಡ್ಕೋಬೇಕು. ಹೆದರಬಾರ್ದು, ಅಯ್ಯೋ ಎಷ್ಟು ಕಡಿಮೆ ಏನಿಲ್ಲ, ಎಲ್ಲ ಮಾರ್ಕ್ಸ್ಗೂ ತನ್ನದೇ ಆದ ಒಂದು ವ್ಯಾಲ್ಯೂ ಇರುತ್ತೆ. ಓಕೆನಾ? ಯುವರ್ ಸ್ಕೋರ್ 200ಕ್ಕೆ 200 ಬಂದಿದೆ, 2 ಹಾಕಿ. ಅಥವಾ ನಿಮ್ಮ ಸ್ಕೋರ್ 200ಕ್ಕೆ 180 ಮೇಲಿದ್ದರೆ B ಕೊಡಿ, 200ಕ್ಕೆ 170 ಮೇಲಿದ್ದರೆ C ಕೊಡಿ, ಅಥವಾ 200ಕ್ಕೆ 160 ಕೆಳಗಡೆ ಇದ್ದರೆ D ಕೊಡಿ ಕಮೆಂಟ್ ಬಾಕ್ಸಲ್ಲಿ. ಏನು ಯಾವುದಕ್ಕೂ ವ್ಯಾಲ್ಯೂ ಇಲ್ಲ ಅಂದ್ಕೋಬೇಡಿ. 160 ಕಡಿಮೆ ಬಂದುಬಿಡ್ತು ಆ ಥರ ಇಲ್ಲ. 160 ಬಂದಿರೋರ್ಗೂ ಸಿಕ್ಕಿರೋ ಚಾನ್ಸಸ್ಗಳು ಅನ್ನೋದು ಸಿಕ್ಕಿರೋ ಉದಾಹರಣೆಗಳು ನಮ್ಮಲ್ಲಿದೆ. ಓಕೆನಾ? ನಮಗೆ ಏನು ಗೊತ್ತಾ, PDF ನಿಮಗೆ ಕಟ್ ಆಫ್ PDF ಹಾಕಬೇಕು, ಬಟ್ಟು ಚಾನಲಲ್ಲಿ ಅದು ತಗೋತಿಲ್ಲ. ನಾವೊಂದು ವಾಟ್ಸಪ್ ಚಾನಲ್ ಮಾಡಿದ್ದೀವಿ, ರೀಸೆಂಟಾಗಿ ಪ್ರಾಕ್ಟಿಕಲ್ ಎಕ್ಸಾಮ್ ಹಿಂದಿನ ದಿವಸ ಮಾಡಿದ್ದೀವಿ. ಆ ಚಾನಲ್ದು ಒಂದು ಸ್ಕ್ಯಾನರ್ ಆಲ್ಮೋಸ್ಟ್ ಅಲ್ಲಿ ನಾವು ಕೀ ಆನ್ಸರ್ಸ್ ಹಿಂದೆನೇ ಕೊಟ್ಟಿದ್ದೀವಿ. ಆಲ್ಮೋಸ್ಟ್ ಅಲ್ಲಿ ಧಾರವಾಡ ಮತ್ತು ಶಿವಮೊಗ್ಗ, ಬೀದರ್ ಈ ಯೂನಿವರ್ಸಿಟೀಸ್ಗಳು ಕೀ ಆನ್ಸರ್ ಬಿಟ್ಟಾಗ ಅದ್ರ ಹಿಂದೆ ಒಂದು QR ಕೋಡ್ ಕೊಟ್ಟಿದ್ದೀವಿ. ನೀವು ಅದನ್ನ ಹೆಂಗೆ ನೀವು ಜಾಯ್ನ್ ಆಗಬೇಕಂದ್ರೆ, ವಾಟ್ಸಪ್ಗೆ ಅದೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ವೀಡಿಯೋನ ತೊಗೊಂಡು ನೀವು ಮಾಮೂಲಿ ನಿಮ್ಮ ಗೂಗಲ್ ಲೆನ್ಸ್ಗೆ ಹಾಕಿ ನೀವು ಡೈರೆಕ್ಟ್ ಜಾಯ್ನ್ ಆಗ್ತೀರಾ. ನಮ್ಮ ವಾಟ್ಸಪ್ ಚಾನಲ್ಗೆ ನೀವೇನಾದರೂ ಜಾಯ್ನ್ ಆದರೆ ಬೆನಿಫಿಟ್ ಹೇಳ್ತೀನಿ. ಬೆನಿಫಿಟ್ ಇಲ್ಲದಂತೆ ಜಾಯ್ನ್ ಆಗೋಕ್ಕೆ ಹೋಗಬೇಡಿ, ನಾನು ಹೇಳ್ತೀನಿ. ಬೆನಿಫಿಟ್ ಏನಂದರೆ ಫ್ರೆಂಡ್ಸ್, ನೀವು ನಮ್ಮ ಚಾನಲ್ಗೆ ಜಾಯ್ನ್ ಆದರೆ ಅಪ್ ಟು ನೀವು ಕಾಲೇಜ್ ಸೇರ್ಕೊಳ್ಳೋವರೆಗೆ ಎಲ್ಲೆಲ್ಲಿ ಸಿಕ್ತು, ಏನೇನು ಸಿಕ್ತು, ಅಲ್ಲಿ ಏನೇನೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬೇಕಂತ ಎಲ್ಲನೂ ಕ್ಲಿಯರ್ ಕಟ್ಟಾಗಿ ಪಾಯಿಂಟ್ ಟು ಪಾಯಿಂಟು ನಮ್ಮ ಚಾನಲಲ್ಲೂ ಹಾಕ್ತೀವಿ, ವಾಟ್ಸಪ್ಪಲ್ಲೂ ಹಾಕ್ತೀವಿ. ವಾಟ್ಸಪ್ನ ನೀವು ಜಾಯ್ನ್ ಆಗಿ ಅಂತಿರೋ ಉದ್ದೇಶ ಇಷ್ಟೇ, PDFಸ್ಗಳನ್ನ ಹಾಕಬೇಕು, ಕಟ್ ಆಫ್ ಮಾರ್ಕ್ಸ್ ಅಂತ ಅಷ್ಟೇ ಫ್ರೆಂಡ್ಸ್. ಓಕೆ, ನೀವು ನಮ್ಮ ಚಾನಲ್ಗೆ ವಾಟ್ಸಪ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ ಅಂತ. ನಮ್ಮಲ್ಲಿ ಹೋದ ವರ್ಷ ಎಲ್ಲ 3-4 ವರ್ಷದ ಪ್ರೀವಿಯಸ್ ಇಯರ್ ಕಟ್ ಆಫ್ ಮಾರ್ಕ್ಸ್ ಇದೆ ಫ್ರೆಂಡ್ಸ್. ನಾವು ಅದೆಲ್ಲ ವಾಟ್ಸಪ್ ಚಾನಲ್ ಹಾಕ್ತೀವಿ, ನೀವು ಜಾಯ್ನ್ ಆಗಿ ಅಂತ ಹೇಳ್ತಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಈ ಥರ ನಿಮಗೆ ಅಪ್ಡೇಟ್ಸ್ಗಳು ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು ಫ್ರೆಂಡ್ಸ್.